ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾಕೆ ವಿರೋಧಿಸ್ತಾ ಇದೆ? ತೆಲಂಗಾಣ ಸರ್ಕಾರದಲ್ಲಿ ಯಾಕೆ ವಿರೋಧಿಸ್ತಾ ಇದೆ? ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ. ಈ ಎರಡೂ ರಾಜ್ಯಗಳಲ್ಲಿ ಈ ಒಂದು ರಾಮ್ಜಿ ನರೇಗಾ ಕೆಲಸವನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟ್ಗೆ ಹೋಗ್ತೀವಿ, ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನ್ಯಾಯ ವ್ಯವಸ್ಥೆ ಕಾನೂನು ಹೋರಾಟ ಮಾಡ್ತೀವಿ, ನಾವು ಇಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಸಹ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನಾವು ತುಂಬ ಕ್ರಾಂತಿಕಾರವಾಗಿ ಹೋರಾಟ ಮಾಡಬೇಕಂತಕ್ಕಂಥ ವಿಚಾರವನ್ನು ಅವರು ಸಚಿವ ಸಂಪುಟದಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದರೆ, ಈ ಕೇಂದ್ರ ಸರ್ಕಾರ ಮೊದಲು ಈ ಆಕ್ಟ್ ಬರೋಕ್ಕಿಂತ ಮುಂಚೆ 100% ಹಣವನ್ನು ಕೂಡ ನರೇಗಾ ಕೆಲಸಕ್ಕೆ ಕೇಂದ್ರ ಸರ್ಕಾರ ಹಣ ಸಂದಾಯ ಮಾಡ್ತಾ ಇತ್ತು. ರಾಜ್ಯ ಸರ್ಕಾರದ ಕೆಲಸ ಏನಂದರೆ ಬಿಲ್ಲುಗಳದು, ಇಲ್ಲಿ ಆಗಿರ್ತಕ್ಕಂಥ ಕಾರ್ಯ ಕೆಲಸಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಹಣದ ಮೂಲ ಬಂದ್ಬಿಟ್ಟು ಕೇಂದ್ರ ಸರ್ಕಾರ. ಆದರೆ ಇವಾಗ ಏನು ಮಾಡಿದೆ ಕೇಂದ್ರ ಸರ್ಕಾರ, 60% ಕೇಂದ್ರ ಸರ್ಕಾರದ್ದು, 40% ರಾಜ್ಯ ಸರ್ಕಾರದ್ದು. ಇದು ನೋಡಿ ಕಾಂಗ್ರೆಸ್ಗೆ ತಂದಿರತಕ್ಕಂಥ ತಲೆನೋವು. ಅಂದರೆ ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧಿ, ಈ ನರೇಗಾ ಈ ವಿಚಾರ ಅಂತಲ್ಲ ನಾನು ಹೇಳ್ತಾ ಇರೋದು. 40% ಇವರು ಒರೆಸ್ಬೇಕಲ್ಲ. ಈಗ ಯಾವುದೇ NR ಕೆಲಸದಲ್ಲಿ NR ತೆಗೆದ್ರೆ, ಈಗ ನೀವು ನರೇಗಾ ಇದರಲ್ಲಿ ಆ NR ಇದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮಾಡಿದ ಮೇಲೆ 40%, 1,00,000 ರೂಪಾಯಿ ಕೆಲಸ ಆದರೆ 40,000 ರೂಪಾಯಿನ ರಾಜ್ಯ ಸರ್ಕಾರ ಬರೆಸಬೇಕು, 60,000 ಕೇಂದ್ರ ಸರ್ಕಾರ ಕೊಡ್ತದೆ. ಇದೊಂದು ದೊಡ್ಡ ತಲೆನೋವು. ಯಾಕೆ? ಗ್ಯಾರಂಟಿ ಯೋಜನೆಗಳಿಗೂ ಹಣ ಸಪ್ಲೈ ಮಾಡಬೇಕಲ್ಲ. ಈಗ ವಾರ್ಷಿಕವಾಗಿ ಒಂದು 5,000 ಕೋಟಿ ಹೆಚ್ಚಿಗೆ ಬೀಳ್ತಂತ ಇಟ್ಕೊಳ್ರಿ. ಯಾವುದರಲ್ಲಿ? ನರೇಗಾದ್ರಲ್ಲಿ. ಎಲ್ಲಿಂದ ತಂದು ಕೊಡ್ತಾರೆ ಅವರು? ಈ ಗ್ಯಾರಂಟಿ ಯೋಜನೆಗಳು ಏನು ಮಾಡೋದು? ಅದಕ್ಕೆ ಗಂಭೀರವಾಗಿ ಯೋಚನೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇದನ್ನು ತುಂಬ ಪ್ರಬಲವಾಗಿ ವಿರೋಧಿಸ್ತಾ ಇದೆ. ಈ ವಿರೋಧಿಸಲಿಲ್ಲ ಅಂತಂದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹೊಡೆತ ಬೀಳ್ತಕ್ಕಂಥ ಎಲ್ಲ ಅವಕಾಶಗಳು ಬರಾಬರಿ ಇದರಲ್ಲಿ ಕಾಣಿಸ್ತದೆ. ಜೊತೆಗೆ ಏನಾಗುತ್ತೆ, 28 ಕೋಟಿ ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಅಂತೇಳ್ಬಿಟ್ಟು ಕಾಂಗ್ರೆಸ್ಸು ವಿವರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಕೆಲಸಗಳಾಗ್ತಾ ಇದ್ದಾವೆ. ಮೊದಲೆಲ್ಲ ಯಾರೋ ಕೆಲಸ ಮಾಡಿ ಯಾರೋ ಅಕೌಂಟ್ಗೆ ಬಿಲ್ಲುಗಳು ಹೋಗ್ತಕ್ಕಂಥ ಮೂಮೆಂಟ್ ಇತ್ತು. ಈಗ ಅವರೇ ಕೆಲಸಗಳು ಮಾಡಬೇಕು. ಗ್ರಾಮೀಣ ಮಟ್ಟದಲ್ಲೂ ಕೂಡ ನರೇಗಾ ಕೆಲಸ ಈಗ ತುಂಬ ವೀಕ್ ಆಗಿದೆ. ಯಾರು ಅಂದ್ಕೊಂಡಷ್ಟು ಈಸಿ ಇಲ್ಲ ಅಲ್ಲಿ. ನಿಮ್ಮ ಕೆಲಸದಲ್ಲಿ ನಿಮ್ಮ ಹೊಲದಲ್ಲಿ ನೀವೇ ಮಾಡ್ಕೊಳ್ಳಿ ಅಂತಂದ್ರು, ಅದರ ಷರತ್ತುಗಳು ತುಂಬ ಕಠಿಣವಾಗಿದ್ದಾವೆ. ಇವಾಗ ನರೇಗಾ ಬಿಟ್ಟು ಸುಮಾರು ಜನ, ಎಷ್ಟೋ ಜನ ನರೇಗಾ ಕೆಲಸಗಳು ಮಾಡ್ತಾ ಇಲ್ಲ. ಈಗ ಷರತ್ತುಗಳು ಜಾಸ್ತಿ. ಆಮೇಲೆ ಫ್ರಾಡ್ ಆಗ್ತಕ್ಕಂಥದ್ದು ಕೂಡ ಕಮ್ಮಿ ಆಗಿದೆ. ಈಗ ಮೊದಲೆಲ್ಲ ಈಗೇನು 1-2 ಎಕರೆಗೆ ನುಗ್ಗೆ ಗಿಡ ಇಟ್ವಿ ನರೇಗಾ ವರ್ಕಲ್ಲಿ ಅಂತಂದರೆ, ಪುನಃ ಅದನ್ನು ಕಿತ್ತು ನೆಕ್ಸ್ಟ್ ವರ್ಷಕ್ಕೆ ಬೇರೆ ನಿಂಬೆ ಗಿಡ ಇಡ್ಬೋದಾಗಿತ್ತು. ಆ ಥರ ಇತ್ತು ಅವಾಗ. ನರೇಗಾ ಅಂದರೆ ಅಷ್ಟೊಂದು ಖುಷಿಯಾಗಿ ಮಾಡ್ತಕ್ಕಂಥ ಕೆಲಸ ಅದು.